Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಫ್ ಸೆಕೆಂಡ್ ಸೆಮ್ ಬಿ ಕಾಮ್ ಓಡ್ದು ಆ್ಯಸ್ ಪರ್ SCP ಮಾಡೆಲ್ ಪ್ರಕಾರ ಆ್ಯಂಡ್ ನಿಮಗೆ ಆಸ್ ಇಟ್ ಈಸ್ ಗೊತ್ತಿದ್ದಂಗೆ 80 ಮಾರ್ಕ್ಸ್ಗೆ 3 ಅವರ್ಸ್ ಇರುತ್ತೆ. SCP ಅವ್ರಿಗೆ NEP ಅವ್ರಿಗೆ 60 ಮಾರ್ಕ್ಸ್ಗೆ 2.5 hour ಏನೋ ಇತ್ತು, 2 hours ಇದ್ದಿದ್ದು. ನಿಮಗೆ 3 ಅವರ್ಸ್ 80 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಸೆಕ್ಷನ್ ಎ ಅಲ್ಲಿ ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ನ 7 ಕೇಳ್ತಾರೆ, ನೀವು ಅದರಲ್ಲಿ 5 ಬರಿಬೇಕಾಗಿರುತ್ತೆ. ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ನ 6 ಕೇಳ್ತಾರೆ, ಅದರಲ್ಲಿ ನಿಮಗೆ 4 ಬರಿಬೇಕಾಗಿರುತ್ತೆ, 2 ಚಾಯ್ಸ್ ಇರುತ್ತೆ. ಆ್ಯಂಡ್ 10 ಮಾರ್ಕ್ಸ್ ಕ್ವಶನ್ 3 ಕೇಳ್ತಾರೆ, ಅದರಲ್ಲಿ 1 ಬರಿಬೇಕಾಗಿರುತ್ತೆ, ಅದು ಕೂಡ ನಿಮಗೆ 2 ಚಾಯ್ಸ್ ಇರುತ್ತೆ. ಇದು ಬಂದು 40 ಮಾರ್ಕ್ಸ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಗ್ರಾಮರ್ಗೆ ಬರೋದಾದರೆ ಸೆಕ್ಷನ್ ಬಿ ಅಲ್ಲಿ 4th ಮೈನಲ್ಲಿ 3 ಕ್ವಶನ್ನ ತ್ರೀ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಇದರಲ್ಲಿ ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ ಈ ಮೂರಲ್ಲಿ: ಲಿಸನಿಂಗು, ಆ್ಯಕ್ಟಿವ್, ಪ್ಯಾಸಿವ್, ನಾನ್ ವರ್ಬಲ್ ಆ್ಯಂಡ್ ವರ್ಬಲ್ ಸೈನ್ ಆಫ್ ಆ್ಯಕ್ಟಿವ್ ಲಿಸನಿಂಗು. ಅಂದರೆ ನೀವು ಸಿಲೆಬಸ್ ನೋಡಿದರೆ ಗೊತ್ತಾಗಿರುತ್ತೆ, ಇದು ಫಸ್ಟ್ ಯೂನಿಟ್ ಆಗಿರುತ್ತೆ ಗ್ರಾಮರ್ದು. ಆ್ಯಂಡ್ ಸೆಕೆಂಡ್ ಕ್ವಶನಲ್ಲಿ ಎನಿ ಟೂನ ಆನ್ಸರ್ ಮಾಡಬೇಕಾಗಿರುತ್ತೆ. ನಿಮ್ಗೆ ಅದರಲ್ಲಿ ಚಾಯ್ಸ್ ಕೊಟ್ಟಿರ್ಬೋದು. 1 ಮಾರ್ಕ್ಸ್ ಆಗಿರುತ್ತೆ ಇದ್ರದ್ದು. ಆ್ಯಂಡ್ ಇದು ಬಂದು 2 ಮಾರ್ಕ್ಸ್ಗೆ ಕೇಳ್ತಾರೆ. 2 ಮಾರ್ಕ್ಸ್ಗೆ ಅಂದರೆ 2 ಕ್ವಶನ್ಸ್ ಬರಿಬೇಕಾಗಿರುತ್ತೆ. 2 ಕ್ವಶನ್ಗೆ, 1 ಕ್ವಶನ್ಗೆ 2 ಮಾರ್ಕ್ಸ್ ಆ್ಯಂಡ್ ಇನ್ನೊಂದು ಕ್ವಶನ್ಗೆ 2 ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸ್ ಆಗಿರುತ್ತೆ ಇವೆರಡರಲ್ಲಿ. ಆ್ಯಂಡ್ ಇದ್ರ ಪ್ಯಾಸೇಜ್ ಆ್ಯಂಡ್ ಐಡೆಂಟಿಫೈ ದ ಥೀಮ್, ಅದು ಬಂದು ನಿಮಗೆ ಏನು ಚಾಯ್ಸ್ ಅನ್ನೋದಿರಲ್ಲ, ನಿಮಗೆ ಅದನ್ನೇ ಬರೀಬೇಕಾಗಿರುತ್ತೆ. ನೀವು ಇದು ಬಂದುಬಿಟ್ಟು 5 ಕ್ವಶನ್ಸ್ನ ಕೇಳ್ತಾರೆ, ಅದು 1 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ, 5 ಮಾರ್ಕ್ಸು. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಸೂಟೇಬಲ್ ಕ್ಯಾಪ್ಷನ್ನು ಮತ್ತು ಪ್ಯಾರಾಗ್ರಾಫು ರೈಟಿಂಗ್, ಅಂದರೆ ಯಾವುದೋ ಒಂದು ಇದು ಕೊಟ್ಬಿಟ್ಟು ಅದಕ್ಕೆ ಪ್ಯಾರಾಗ್ರಾಫ್ ಕೊಡ್ತಾರೆ, ಅದು ಬಂದು 4 ಮಾರ್ಕ್ಸ್ಗೆ 1 ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದು 4 ಮಾರ್ಕ್ಸು. ಇದರಲ್ಲಿ ಬಂದುಬಿಟ್ಟು 2 ಕ್ವಶನ್ಸ್ ಕೇಳ್ತಾರೆ, ಅದು 1 ಮಾರ್ಕ್ಸ್ ಆಗಿರುತ್ತೆ, 2 ಮಾರ್ಕ್ಸು. ಇದು ಬಂದುಬಿಟ್ಟು 1 ಕ್ವಶನ್ ಕೇಳ್ತಾರೆ, ಅದು ಬಂದುಬಿಟ್ಟು 4 ಮಾರ್ಕ್ಸ್ ಪ್ಯಾಸೇಜ್ ಥರ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ಲಾಸ್ಟ್ ಮೇನ್ ಬಂದುಬಿಟ್ಟು 8th ಮೇನು, ಅದರಲ್ಲಿ ಡೂ ಆ್ಯಸ್ ಡೈರೆಕ್ಟ್ ಅಂತ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು 3 ಕ್ವಶನ್ಸ್ನ ಕೇಳ್ತಾರೆ, 1 ಮಾರ್ಕ್ಸ್ದು. ಆ್ಯಂಡ್ ಇದರಲ್ಲಿ 4 ಕ್ವಶನ್ಸ್ನ ಕೇಳ್ತಾರೆ, 1 ಮಾರ್ಕ್ಸ್ದು. ಆ್ಯಂಡ್ ಇದರಲ್ಲಿ ಕೂಡ 4 ಕ್ವಶನ್ಸು 1 ಮಾರ್ಕ್ಸೇ. ಆಮೇಲೆ ಇದರಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ 3 ಕ್ವಶನ್ಸ್ ಕೇಳ್ತಾರೆ, 1 ಮಾರ್ಕ್ಸು. ಆ್ಯಂಡ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ, ಅದರಲ್ಲಿ 4 ಕ್ವಶನ್ಸ್ ಕೇಳ್ತಾರೆ, 1 ಮಾರ್ಕ್ಸು. ಆ್ಯಂಡ್ ಇದ್ರ ಲಾಸ್ಟ್ 6th ಒಂದಲ್ಲಿ ಬಂದುಬಿಟ್ಟು 2 ಕ್ವಶನ್ಸ್ನ ಕೇಳ್ತಾರೆ, 1 ಮಾರ್ಕ್ಸು. ಇದೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್, ಯಾವುದು 2 ಮಾರ್ಕ್ಸ್ ಇಲ್ಲ. 1 ಕ್ವಶನ್ 3 ಕ್ವಶನ್ಸ್ನ ಕೇಳಿದ್ರೆ ಅದಕ್ಕೂ ಎಲ್ಲ 1 ಮಾರ್ಕ್ಸೇ ಇರುತ್ತೆ. ಡೂ ಆ್ಯಸ್ ಡೈರೆಕ್ಟೆಡ್ ಅಂತ. ಇದು ಬಂದುಬಿಟ್ಟು ಲಾಸ್ಟ್ ಮೇನ್ ಆಗಿರುತ್ತೆ. ಇದೆಲ್ಲ ಬಂದುಬಿಟ್ಟು ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಿರುತ್ತೆ, ಇಂಗ್ಲೀಷ್ದು ಆ್ಯಸ್ ಪರ್ SCP ಮಾಡೆಲ್ ಪ್ರಕಾರ. ಐ ಹೋಪ್ ಹಿಂಗೆ ಕ್ವಶನ್ಸ್ನ ಕೇಳ್ಬೋದು, ಯಾವ ರೀತಿ ಯಾವ ಬೇಸ್ ಮೇಲೆ ಅಂತ ಅರ್ಥ ಆಗಿದೆ ಅಂತ. ನಿಮಗೇನಾದರೂ ನೋಟ್ಸ್ ಬೇಕು ಪ್ರಿಪೇರ್ ಆಗೋಕ್ಕೆ, ಮ್ಯಾಮ್ ನೋಟ್ಸ್ ಇಲ್ಲ ಅಂತ ಇದ್ದರೆ ನನ್ನ ಹತ್ರ ಅವೈಲೇಬಲ್ ಇದೆ. ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನಿಮಗೆ ಅದಕ್ಕೆ ಪೇ ನೋಟನ್ನು ಪೇ ಮಾಡಬೇಕಾಗಿರುತ್ತೆ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.